ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಈ ಥರದ ಮೆಸೇಜ್‌ಗಳನ್ನ ಹಾಕಿ ಈ ಒಂದು ಆ್ಯಪಲ್ಲಿ ಅರ್ನಿಂಗ್ಸ್‌ನ ಮಾಡ್ತಾ ಇದ್ದೀನಿ. ನಾನು ಹಾಕುವಂಥ ಟೆಕ್ಸ್ಟ್ ಮೆಸೇಜ್ ಆಗಿರ್ಬೋದು, ಸ್ಟೋರೀಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂನು ನನಗೆ ನಾಳೆಯಿಂದ ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ನಾವು ತುಂಬ ಕಷ್ಟಪಡಬೇಕಾಗಿಲ್ಲ. ತುಂಬ ಈಸಿಯಾಗಿ ನಾವು ಅರ್ನ್ ಮಾಡ್ಬೋದು. ಬಟ್ ಇದು ಮೆಟಾದವ್ರದ್ದು ಅಪ್ಲಿಕೇಶನ್ ಆಗಿರೋದ್ರಿಂದ ಇಲ್ಲಿ ನಾವು ಒಂದಷ್ಟು ಕ್ರೈಟೀರಿಯಾಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಅದೆಲ್ಲ ಆಯಿತು ಅಂತ ಹೇಳಿದರೆ ನಾವೇನು ಯೂಟ್ಯೂಬಲ್ಲಿ ಸಾವಿರಾರು ಗಂಟಲೆ ಫಾಲೋವರ್ಸ್ ಇರಬೇಕು, ಇವಾಗ ವಾಚ್ ಅವರ್ ಚೇಂಜ್ ಆಗ್ತಾ ಇದೆ. ಸೊ ಆ ಥರದ್ದೆಲ್ಲ ಏನಿಲ್ಲ. ಆರಾಮ್ಸೆ ಆಗಿ ನಾವು ದುಡ್ಡನ್ನ ಅರ್ನ್ ಮಾಡ್ಬೋದು. ಅದು ಒಂದು $25 ಆಯಿತು ಅಂತ ಹೇಳಿದ್ರೂ ನಾವು ವಿತ್‌ಡ್ರಾ ಮಾಡ್ಕೋಬೋದು. ಆ ಥರ ಒಂದು ಆಪ್ಷನ್ ಇದೆ. ಸೊ ಅಂಥ ಒಂದು ಪ್ಲಾಟ್‌ಫಾರ್ಮಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ತಿಳ್ಕೊಬೇಕಂತ ಹೇಳಿದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಸೊ ತುಂಬ ಜನ ಏನು ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ. ಸೊ ಈ ಥರದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಟಿಫಿಕೇಶನ್ ಆನ್ ಮಾಡಿದಾಗ ನಿಮಗೆ ಆ ವಿಡಿಯೋ ತಕ್ಷಣಕ್ಕೆ ಬರುತ್ತೆ. ಯಾಕಂದ್ರೆ ಯಾವುದೇ ಒಂದು ವಿಚಾರ ಅದು ಟ್ರೆಂಡಿಂಗಲ್ಲಿ ಇದ್ದಾಗಲೇ ನಾವು ಅದನ್ನ ಮಾಡಬೇಕು. ಅದರ ಟ್ರೆಂಡ್ ಮುಗೀತು ಅಂತ ಹೇಳಿದ್ರೆ ನಾವು ಆವಾಗ ನಮಗೆ ಈ ವಿಡಿಯೋ ಸಿಕ್ತು ಅಂತ ಹೇಳಿದ್ರೆ ನೀವು ಆವಾಗ ಕಲಿತು ಸ್ಟಾರ್ಟ್ ಮಾಡಿದಾಗ ಮೇ ಬಿ ಅದಕ್ಕೆ ವ್ಯಾಲ್ಯೂ ಇಲ್ಲದೆ ಇರ್ಬೋದು. ಸೊ ಆದ್ರೂ ಟ್ರೆಂಡ್ ಇದ್ದಾಗಲೇ ಮಾಡಬೇಕು. ಟ್ರೆಂಡ್ ಹೋಯ್ತು ಅಂತ ಹೇಳಿದ್ರೆ ಇವಾಗ ಒಂದು ಹೊಸ ಸೀರೆ ಬಂದಿರ್ತೀವಿ. ಇವಾಗ ಕ್ರೇಪ್ ಸಿಲ್ಕ್ ತುಂಬ ಟ್ರೆಂಡಿಂಗ್ ಇದೆ. ಸೊ ನಾವು ಇವಾಗ ತಗೊಂಡು ಇವಾಗ ಉಟ್ಕೊಂಡಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಸೊ ಎಲ್ಲ ಹೋದ್ಮೇಲೆ ಅವಾಗ ಇನ್ನೊಂದು ಟ್ರೆಂಡ್ ಬಂದಿರುತ್ತೆ. ಅವಾಗ ನಾವು ಕ್ರೇಪ್ ಸಿಲ್ಕ್ ಉಟ್ಕೊಂಡ್ರೆ ನಮ್ಗೆ ಅದಕ್ಕೆ ವ್ಯಾಲ್ಯೂ ಅಂತ ಅನ್ಸೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಯಾಕೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂದು ಏನೋ ಇನ್ಫಾರ್ಮೇಷನ್ ವಿಡಿಯೋ ಇರುತ್ತೆ. ಅದರಿಂದ ನಿಮ್ಮ ಲೈಫ್ ಟರ್ನ್ ಆಗ್ಬೋದು. ನಿಮ್ಮ ಒಂದು ಕೆರಿಯರ್‌ಗೆ ಗ್ರೋತ್ ಕೊಡ್ಬೋದು. ಸೊ ಆ ಒಂದು ಇಂಟೆನ್ಷನ್‌ಗೆ ಹೇಳ್ತಾರೆ. ಇದರಲ್ಲಿ ಅವರಿಗೇನೋ ದುಡ್ಡು ಬಂದ್ಬಿಡುತ್ತೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ನೀವು ನಮ್ದು ಒಂದು ವಿಡಿಯೋನ ನೋಡಿದ ತಕ್ಷಣ ನಮಗೇನು ಸಾವಿರಾರು ರೂಪಾಯಿ ಏನು ಬರೋದಿಲ್ಲ. ಇದು ತುಂಬಾನೇ ಸರ್ಕಸ್ ಮಾಡಬೇಕು. ಅದರಲ್ಲೂ ಇವಾಗ ಪಾಲಿಸಿ ಚೇಂಜ್ ಆಗಿ ಇನ್ನೂ ಸರ್ಕಸ್ ಮಾಡುವಂಥದ್ದು ಬಂದಿದೆ. ಸೊ ನೀವು ನಮ್ಮ ವಿಡಿಯೋಗಳನ್ನ ನೋಡೋದ್ರಿಂದ ನಮಗೆ ಒಂದು ಎಷ್ಟು ರೀಚ್ ಆಗುವಂಥದ್ದು ಸಿಗುತ್ತೆ ಬಿಟ್ಟರೆ ಒಂದು ವಿಡಿಯೋಕ್ಕೆಲ್ಲ ದುಡ್ಡು ಬರೋದಿಲ್ಲ. ಅದನ್ನ ತಲೆಯಿಂದ ತೆಗೆದುಬಿಡಿ. ಸೊ ಇವಾಗ ಅದೆಲ್ಲ ಬಿಟ್ಟಾಕಿ. ನಾನು ಹೇಳಬೇಕಾಗಿರೋ ಮ್ಯಾಟ್ರ್ ಅದಲ್ಲ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ಏನಪ್ಪ ನನಗೆ ಯಾವ ಆ್ಯಪಿಂದ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಫೇಸ್ಬುಕ್ ಗೊತ್ತಿರೋದನ್ನ ಇಷ್ಟು ಬಿಲ್ಡಪ್ ಕೊಟ್ಟು ಇವ್ರು ಹೇಳಿದ್ರ ಅಂತ ನೀವು ಅನ್ಬೋದು. ಹೌದು, ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಗೊತ್ತಿದೆ. ಗೊತ್ತಿಲ್ಲದೆ ಇರೋರು ತುಂಬಾ ಜನ ಇದ್ದಾರೆ. ಫೇಸ್ಬುಕ್ ಬಗ್ಗೆ ಗೊತ್ತಿಲ್ಲದೆ ಇರೋರು ತುಂಬಾ ಜನ ಇದ್ದಾರೆ. ಯಾವ ರೀತಿಯಾಗಿ ಅರ್ನಿಂಗ್ಸ್ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ಮತ್ತೆ ತುಂಬಾ ಜನದ್ದು ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇವಾಗ ಸಸ್ಪೆಂಡ್ಗಳು ಆಗ್ತಾ ಇದಾವೆ. ಆ ಸಸ್ಪೆಂಡ್ ಆದ್ರೆ ಏನಕ್ಕಾಗುತ್ತೆ ಏನೋ ಯಾರಿಗೂ ಗೊತ್ತಿರೋದಿಲ್ಲ. ಫೇಸ್ಬುಕ್ ಅಲ್ಲಿ ತುಂಬಾ ಜನ ನಮಗೆ ಗೊತ್ತಿಲ್ದಿರೋತನ ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅಂತ ನಾವು ಕರಿತೀವಲ್ವಾ, ಅವರು ಟಿಕ್ಟಾಕ್ ಇಂದಾನೆ ಬಂದಿರೋರು. ಇದರಿಂದ ಅವರು ಹಣನ ಇವತ್ತಿಗೂ ಗಳಿಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಕ್ಕೆ ಅಷ್ಟು ಒಂದು ಪವರ್ ಇದೆ. ಸೊ ಫೇಸ್ಬುಕ್ ಅಲ್ಲಿ ಸಿಂಪಲ್ ಕ್ರೈಟೀರಿಯಾ. ಮುಂಚೆ ಎಲ್ಲ 10,000 ಜನ ಸಬ್ಸ್ಕ್ರೈಬರ್ ಇರಬೇಕು, ಮಿಲಿಯನ್ ಗಂಟ್ಲೆ ವ್ಯೂಸ್ ಆಗಬೇಕು. ಸೊ ಈ ತರ ಎಲ್ಲ ಒಂದು ಏನಂತ ಹೇಳಿದ್ರೆ ಫೇಸ್ಬುಕ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇತ್ತು. ಇವಾಗ ಏನೂ ಇಲ್ಲ. ನಿಮ್ಗೆ ಒಂದು 500 ಇರಲಿ, 5,000 ಇರಲಿ, 10,000 ಇರಲಿ, ನಿಮಗೆ ಒಂದು ಮಾನಿಟೈಸೇಷನ್ ಆನ್ ಮಾಡ್ತಾರೆ. ಸೊ ಫೇಸ್ಬುಕ್ ಅಲ್ಲಿ ಹೆಂಗಿದೆ, ಇನ್ನೊಂದು ಫೇಸ್ಬುಕ್ ಅಲ್ಲಿ ಒಂದು ಗುಡ್ ಥಿಂಗ್ ಏನಂತ ಹೇಳಿದ್ರೆ ಇದ್ರಲ್ಲೂ ಅಷ್ಟೇ ನಾವು ಕಾಪಿರೈಟ್ ಕಂಟೆಂಟ್ ನ ಯೂಸ್ ಮಾಡೋ ಆಗಿಲ್ಲ. ಯಾಕಂದ್ರೆ ಇದು ಮೆಟಾದವ್ರದ್ದು ಆಗಿರೋದ್ರಿಂದ ನಾವು ಕಾಪಿರೈಟ್ ಕಂಟೆಂಟ್ ನ ಯೂಸ್ ಮಾಡೋಂಗಿಲ್ಲ. ನಮ್ಮ ಫೇಸ್ ನ ತೋರಿಸ್ಕೊಂಡು ನಾವು ಒಂದು ಹಾಯ್, ಹಲೋ, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಅಂತ ಮೆಸೇಜ್ ಅನ್ನ ಹಾಕಿದ್ರು, ಒಂದು ಟೆಕ್ಸ್ಟ್ ಮೆಸೇಜ್ ಹಾಕಿದ್ರು, ಅಥವಾ ಒಂದು ಸ್ಟೋರಿ ಹಾಕಿದ್ರು, ಒಂದು ರೀಲ್ಸ್ ಹಾಕಿದ್ರು ನಮ್ಗೆ ಇದರಿಂದ ದುಡ್ಡು ಬರುತ್ತೆ ಫೇಸ್ಬುಕ್ ಇಂದ. ಸೊ ಇದು ಗುಡ್, ಒಳ್ಳೆ ವಿಚಾರ ಅಲ್ವಾ. ಸೊ ಅರ್ನ್ ಮಾಡ್ಬೋದು ಈಸಿಯಾಗಿ. ಆಮೇಲೆ ಯೂಟ್ಯೂಬ್ ಅಲ್ಲಿ ನಾವು ಏನಂತ ಹೇಳಿದ್ರೆ $100 ಆದ್ಮೇಲೆ ಹಣ ತಗೋಬೇಕು. ಬಟ್ ಇದರಲ್ಲಿ $25 ಆದ್ರೂ ನಾವು ಹಣ ತಗೋಬಹುದು. ಅಷ್ಟು ಈಸಿಯಾಗಿ ನಾವು ಫೇಸ್ಬುಕ್ ಇಂದ ಅರ್ನ್ ಮಾಡ್ಬೋದು. ಬಟ್ ಏನಂದ್ರೆ ನಮ್ಮ ಒಂದು ಎಫರ್ಟ್, ನಮ್ಮ ಒಂದು ಕನ್ಸಿಸ್ಟೆನ್ಸಿ ಇದೆಲ್ಲಾನು ಇರಬೇಕು. ಮತ್ತೆ ಮಾನಿಟೈಸೇಷನ್ ಆನ್ ಮಾಡೋದಕ್ಕೆ ನಮ್ಮ ಒಂದು ಪೇಜ್ ಸೆಟಪ್ ಕೂಡ ಇರುತ್ತೆ. ಪೇಜ್ ಅನ್ನ ಇದೇ ರೀತಿಯಾಗಿ ಸೆಟ್ ಮಾಡಬೇಕು. ಅಲ್ಲಿ ಇನ್ವೈಟ್ ಆಪ್ಷನ್ ಬರುತ್ತೆ. ಇನ್ವೈಟ್ ಆಪ್ಷನ್ ನಾವು ಯಾವ ರೀತಿ ಅಕ್ಸೆಪ್ಟ್ ಮಾಡಬೇಕು. ಸೊ ಇದೆಲ್ಲಾನು ಒಂದಷ್ಟು ವಿಚಾರಗಳನ್ನ ತಿಳ್ಕೊಬೇಕು. ಇದೆಲ್ಲ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾನು ಹೇಳೋದು, ಇವಾಗ ನಾನು ಹೇಳ್ಬೋದು ಫೇಸ್ಬುಕ್ ಪೇಜ್ ಓಪನ್ ಮಾಡಿ ನಿಮಗೆ ಇಲ್ಲಿ ಸ್ಕ್ರೀನ್ ನಾನು ಶೋ ಮಾಡ್ಬಿಟ್ಟು ನೋಡಿ ನನ್ನ ಪ್ರೊಫೈಲ್ ಈ ತರ ಇದೆ, ಇದನ್ನ ಈ ತರ ಮಾಡ್ಬೇಕು, ಅದಲ್ಲ ವಿಚಾರ. ಫಸ್ಟ್ ಫೇಸ್ಬುಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ನೀವು ಕಲಿಬೇಕು ಸ್ವಂತ. ನಾವ್ ಎಷ್ಟೇ ಫ್ರೀ ಆಗಿ ಇದ್ರಲ್ಲಿ ಕುತ್ಕೊಂಡು ಎಡಿಟಿಂಗ್ ಮಾಡಿ ಕ್ಲಿಪ್ಸ್ ನ ತಗೊಂಡು ಇದ್ರಲ್ಲಿ ಕ್ಲಿಪ್ಸ್ ನ ಹಾಕ್ಬಿಟ್ಟು ನೀವು ತೋರಿಸಿದ್ರು ನಿಮ್ಗೆ ಅದು ಅರ್ಥ ಆಗೋದಿಲ್ಲ. ನೀವೇನ್ ಮಾಡ್ಬೇಕು, ಫಸ್ಟ್ ಫೇಸ್ಬುಕ್ ಅಕೌಂಟ್ ನ ಓಪನ್ ಮಾಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಅದರಲ್ಲಿ ಮೇನ್ ಪ್ರೊಫೈಲ್ ಪೇಜ್ ಇರುತ್ತೆ, ಮತ್ತೆ ಪೇಜ್ ಇರುತ್ತೆ. ಎರಡರಲ್ಲೂ ನಮಗೆ ದುಡ್ಡು ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅವಾಗ ನೀವ್ ಏನ್ ಮಾಡ್ಬೇಕು ಅಂದ್ರೆ ಪೇಜ್ ನ ಕ್ರಿಯೇಟ್ ಮಾಡ್ಕೊಂಡು ನಿಮಗಲ್ಲಿ ಏನೆಲ್ಲ ಗೊತ್ತಿರಲ್ಲ ಅಲ್ವಾ. ಸೊ ಯಾರೋ ನಮ್ಮ ಹತ್ರ ವಿಡಿಯೋ ನೋಡ್ತಾ ಇರ್ತೀರಾ, ಅವರಿಗೆ ಕಮೆಂಟ್ ಹಾಕಿ, ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಕಮೆಂಟ್ ಹಾಕಿ, ನಮ್ಮ ಒಂದು ವಿಡಿಯೋಗಳಿಗೆ ಕಮೆಂಟ್ ಹಾಕಿ, ಅದ್ರ ಬಗ್ಗೆ ಮತ್ತೆ ವಿಡಿಯೋ ಮಾಡ್ತಾರೆ ಇಲ್ಲ ಅದ್ರ ಬಗ್ಗೆ ಕಮೆಂಟ್ ಹಾಕ್ತಾರೆ. ನಾನು ಯಾಕೆ ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಸೊ ನಮ್ಗೆ ಏನೋ ಒಂದು ಇವಾಗ ಇದ್ರ ಬಗ್ಗೆ ಮಾಡಿದೀವಿ, ವಿಡಿಯೋ ಮಾಡ್ತಾ ಇದ್ದೀನಿ, ನಾನು ಫೇಸ್ಬುಕ್ ಇಂದ ನಾನು ಅರ್ನ್ ಮಾಡ್ತಾ ಇದ್ದೀನಿ ಅಂತ. ಫೇಸ್ಬುಕ್ ಇಂದ ಅರ್ನ್ ಮಾಡ್ತಾ ಇದ್ದೀನಿ ಅಂದ್ರೆ ಅದೇನ್ ದೊಡ್ಡ ವಿಚಾರ, ಅದೇನ್ ದೊಡ್ಡ ಇದು, ನಾವು ಹಾಕಿದ್ರೆ ಬಂದ್ಬಿಡುತ್ತೆ ಅಂತ ಯೋಚನೆ ಮಾಡೋರು ಇದ್ದಾರೆ. ಹೌದಲ್ವಾ, ಇದು ಯಾವ ರೀತಿ ಬರುತ್ತೆ ಅಂತ ಥಿಂಕ್ ಮಾಡೋರು ಇದ್ದಾರೆ. ಸೊ ನೀವು ಫೇಸ್ಬುಕ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲಿ ನೀವು ನಿಮಗೇನ್ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ಹಾಕಿದಾಗ, ಸೊ ನಾವು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ಅದು ನಿಮ್ಮಂತ ಒಂದು ಸಾವಿರಾರು ಜನಕ್ಕೆ
ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿ 6 ಕೋಟಿ ಜನ ಇದ್ದಾರೆ ಅಂದ್ರೆ 6 ಕೋಟಿ ಜನಕ್ಕೂ ಎಲ್ಲದೂ ಗೊತ್ತಿರೋದಿಲ್ಲ. 1 ಕೋಟಿ ಜನಕ್ಕೂ ಗೊತ್ತಿರೋದಿಲ್ಲ. ಇವತ್ತು ನನಗೆ ಗೊತ್ತಿರೋದು ಎಷ್ಟೋ ವಿಚಾರಗಳಿರ್ಬೋದು. ನಿಮಗೆ ಗೊತ್ತಿರೋದು ನನಗೆ ಗೊತ್ತಿಲ್ದೇನೂ ಇರ್ಬೋದು. ಸೊ ಹಾಗಾಗಿ ನಾನಿಲ್ಲಿ ಫೇಸ್‌ಬುಕ್ ಪೇಜಲ್ಲಿ ಈ ತರ ಅಂತ ತೋರ್ಸೋದು ತುಂಬಾನೇ ಸುಲಭ. ಬಟ್ ನೀವಲ್ಲಿ ಕುತ್ಕೊಂಡಾಗ ನಿಮ್ಗದು ಗೊತ್ತಾಗಲ್ಲ. ಹಾಗಾಗಿ ಫೇಸ್‌ಬುಕ್ ಅಕೌಂಟನ್ನ ಕ್ರಿಯೇಟ್ ಮಾಡಿ. ಕ್ರಿಯೇಟ್ ಮಾಡಾದ್ಮೇಲೆ ನಿಮಗೇನು ಡೌಟ್ಸ್ ಬರುತ್ತೆ ನನ್ನ ಕಮೆಂಟಲ್ಲಿ ತಿಳಿಸಿ. ನಿಮ್ದು ಅಥವಾ ಪೇಜ್ ಸೆಟಪ್ ಯಾವ ರೀತಿ ಇರ್ಬೇಕಾ? ಅಥವಾ ನಿಮ್ಗೇನು ಬೇರೆ ಗೊತ್ತಾಗಿಲ್ಲ ಕಮೆಂಟಲ್ಲಿ ತಿಳಿಸೋದ್ರಿಂದ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಬಟ್ ಖಂಡಿತವಾಗ್ಲೂ ಫೇಸ್‌ಬುಕ್ಕಲ್ಲಿ ನಾವು $25ನು ವಿತ್‌ಡ್ರಾ ಮಾಡ್ಕೋಬೋದು. ಯೂಟ್ಯೂಬಲ್ಲಿ ನಮಗೆ $100 ಆಗ್ಬೇಕಲ್ವಾ? ಇದ್ರಲ್ಲಿ ಆ ಥರ ಏನಿಲ್ಲ. ಬರೀ $25 ಇಂದಾನೆ ನಾವು ವಿತ್‌ಡ್ರಾನ ಮಾಡ್ಕೋಬೋದು. ಆಮೇಲೆ ಇದ್ರಲ್ಲಿ ಅರ್ನಿಂಗ್ಸು ತುಂಬಾನೇ ಈಸಿಯಾಗಿ ನಾವು ಕಷ್ಟಪಡ್ಬೇಕು. ನಮಗೆ ಏನು ವಾಚ್ ಅವರ್ ಕಂಪ್ಲೀಟ್ ಆಗ್ಬೇಕು ಆ ಥರ ಏನಿಲ್ಲ ಫೇಸ್‌ಬುಕ್ಕಲ್ಲಿ. ತುಂಬಾ ಈಸಿಯಾಗಿ ನಾವು ಅರ್ನ್ ಮಾಡ್ಬೋದು. ಸ್ಟಾರ್ಸ್ ಬರುತ್ತೆ, ಗಿಫ್ಟ್ಸ್ ಬರುತ್ತೆ. ಆಮೇಲೆ ಸಬ್ಸ್ಕ್ರಿಪ್ಷನ್ ಬರುತ್ತೆ ನಮಗಿದ್ರಲ್ಲಿ. ಮತ್ತೆ ಡಾಲರ್ಸ್‌ನ ಅಕೌಂಟ್ ತಗೊಳ್ತಾರೆ. ಸೊ ಡಾಲರ್ಸ್‌ನು ನಾವು ಅರ್ನ್ ಮಾಡ್ಬೋದು. ನಮ್ಮ ಒಂದು ಸ್ಟೋರಿ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಪೋಸ್ಟ್ ಆಗಿರ್ಬೋದು, ಟೆಕ್ಸ್ಟ್ ಮೆಸೇಜ್ ಆಗಿರ್ಬೋದು. ಸೊ ಇದೆಲ್ಲದ್ರಿಂದನೂ ನಾವು ಫೇಸ್‌ಬುಕ್ಕಲ್ಲಿ ಅರ್ನ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿಯಾಗಿ ನಿಮ್ಗೇನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂನು.